ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕೇರಳದ ಈ ಕುಲ್ಕಿ ಶರ್ಬತ್ ವಿಡಿಯೋವನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ಶರೀರಕ್ಕೆ ಕೂಡ ಭಾರಿ ತಂಪು, ಹಾಗೆ ನಿಮಗೆ ಇದನ್ನು ಕುಡಿಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರ್ತದೆ. ಬನ್ನಿ ಯಾವ ರೀತಿಯಾಗಿ ಆ ರೆಸಿಪಿಯನ್ನು ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ನೋಡಿ, ಕುಲ್ಕಿ ಶರ್ಬತ್ ಮಾಡೋದಕ್ಕೆ ನಾನು ಈ ರೀತಿಯ ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು ಲಿಂಬೆ, ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಲೋಟಕ್ಕೆ ಹಾಕಿರಬೇಕು. ನಾವು ಲಿಂಬೆ ರಸವನ್ನು ಇದಕ್ಕೆ ಹಿಂಡಿಕೊಳ್ಳುವ. ಒಂದು ಹಸಿಮೆಣಸನ್ನು ತಗೊಂಡಿದ್ದೇನೆ, ಅದನ್ನು ಉದ್ದಕ್ಕೆ ಈ ರೀತಿಯಾಗಿ ಸಿಗ್ದುಕೊಳ್ಬೇಕು. ನಾನು ಈ ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ಮೊದಲೇ ನೆನೆ ಹಾಕಿದ್ದೆ. ಇವಾಗ ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಈ ಕಾಮಕಸ್ತೂರಿ ಬೀಜವನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೇನೆ. ಚಿಟಿಕೆ ಉಪ್ಪು, ಈ ಸಕ್ಕರೆ. ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ನಾನಿಲ್ಲಿ ಸಕ್ಕರೆಯನ್ನು ಪುಡಿ ಮಾಡಿ ತಗೊಂಡಿರುವಂಥದ್ದು. ಇನ್ನು ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವ. ಬೇಕಿದ್ರೆ ಐಸ್ ಕ್ಯೂಬ್ ಕೂಡ ಹಾಕಿಲ್ಬೋದು. ಇನ್ನು ನೋಡಿ, ಒಂದು ಸ್ಟೀಲ್ ಲೋಟವನ್ನು ತಗೊಂಡಿದ್ದಾನೆ. ನೋಡಿ ಈ ರೀತಿಯಾಗಿ ಮುಚ್ಚಿ ಇದಕ್ಕೆ ಸೆಟ್ ಮಾಡಿಕೊಳ್ಬೇಕು. ಆನಂತರ ನೋಡಿ ಈ ರೀತಿಯಾಗಿ ಶೇಕ್ ಮಾಡಬೇಕು. ಚೆನ್ನಾಗಿ ಈ ರೀತಿಯಾಗಿ ನಾವು ಇದನ್ನು ಶೇಕ್ ಮಾಡಬೇಕು. ನೋಡಿ, ನಮ್ಮ ಕುಲ್ಕಿ ಶರ್ಬತ್ ತಯಾರಾಗಿದೆ. ಸೂಪರ್ ಟೇಸ್ಟ್. ಉಪ್ಪು, ಹುಳಿ, ಖಾರ, ಸಿಹಿ, ತಂಪು ಎಲ್ಲವೂ ಇದೆ ಇದರಲ್ಲಿ. ಸೂಪರ್ ಟೇಸ್ಟ್. ಇದ್ರಲ್ಲ ಕೇರಳದ ಕುಲ್ಕಿ ಶರ್ಬತ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.